ಒಂದು ಬೆಳೆಯುವ ಹಾಗೆ ಮಾಡಿದ ಗುರು ಬಸವಣ್ಣನವರ ಕೀರ್ತಿ ಇವತ್ತು ಇಡೀ ನಾಡಿಗೆಲ್ಲ ಜಗತ್ತಿಗೆಲ್ಲ ಪಸರಿಸಿದೆ. ಆ ಒಂದು ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಅಂದಿನ ದಿನಮಾನದಲ್ಲಿ ಅವರ ಪೂರ್ವದಲ್ಲಿ ಈ ತುಳಿತಕ್ಕೊಳಗಾಗಿರುವ ಎಲ್ಲ ಸಮಾಜದ ಜನರನ್ನ ಒಗ್ಗೂಡಿಸಿಕೊಂಡು ಬಸವಣ್ಣನವರು ಎಲ್ಲರಿಗೆ ಮೇಲೆತ್ತಿದ್ರಲ್ಲ, ಆ ವಿಚಾರವನ್ನ ಇವತ್ತು ನಾವು ಎಲ್ಲರಿಗೆ ಒಂದು ಪಸರಿಸಿ ಒಂದು ಪ್ರೀತಿ ಪ್ರೇಮದಿಂದ ಬದುಕಬೇಕು, ಎಲ್ಲರೂ ನಾವು ಒಂದೇ ಅನ್ನೋ ಭಾವನೆ ಬರಬೇಕು. ದೇವರು ಒಬ್ಬನೇ ಇದ್ದಾನೆ, ನಾಮ ಹಲವು ಇದ್ದಿರಬೇಕು, ಆದ್ರೆ ಎಲ್ಲರಲ್ಲಿ ಇರುವ ಪರಮಾತ್ಮ ಒಬ್ಬನೇ ಇದ್ದಾನೆ. ಆ ಒಂದು ಪರಮಾತ್ಮನ ಸ್ವರೂಪಿಗಳು ನಾವು ನೀವೆಲ್ಲ ಹೇಗೆ ಬದುಕಬೇಕು ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ. ಅಲ್ಲೋಲ ಕಲ್ಲೋಲ ಮನಸ್ಸಿನಲ್ಲಿ ಯಾರಿಗೂ ಶಾಂತಿ ಸಮಾಧಾನ ಸಂತೃಪ್ತಿ ಎಲ್ಲಿ ಮನೆಯಲ್ಲಿ ಕಾಣ್ತಾ ಇಲ್ಲ. ನಾವು ಅಂತ ಒಂದು ಪ್ರಸಂಗದಲ್ಲಿ ಗುರು ಬಸವಣ್ಣವರು ಯಾವ ರೀತಿ 12ನೇ ಶತಮಾನದಲ್ಲಿ ಮಾಡಿದ್ರಲ್ಲ, ಎಲ್ಲರನ್ನ ಹಿಂಬಿಟ್ಟಿಕೊಂಡು ಬದುಕಿದ್ರಲ್ಲ, ಹಾಗೆ ನಾವು ಕೂಡ ಯಾಕೆ ಮಾಡಬಾರ್ದು, ನಮ್ಮೂರಲ್ಲಿ ಸಣ್ಣ ಸೇವೆಯನ್ನ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಒಂದು ಸಣ್ಣ ಸೇವೆಯನ್ನ ಮಾಡ್ಕೊಂತ ನಾವು ಅಣ್ಣವರು ಅದಕ್ಕೆ ಒಂದು ಹೆಜ್ಜೆ ಇಟ್ಕೊಂತ ಎಲ್ಲರ ಮನೆ ಮನೆಗೆ ಬರ್ತಾ ಇದ್ದೀವಿ. ಯಾವ ಉದ್ದೇಶ ಇಲ್ಲ, ಎಲ್ಲರೂ ಒಂದು ಪ್ರೀತಿಯಿಂದ ಬದುಕಬೇಕು. ಇವತ್ತು ಸಾಮರಸ್ಯದ ಬದುಕು ಆಗ್ತಾ ಇಲ್ಲ. ಧರ್ಮದಲ್ಲಿ ಜಗಳ, ದೇವರ ಮಧ್ಯದಲ್ಲಿ ದೇವರ ಸರಿಯಾಗಿ ಮಾಹಿತಿ ಮತ್ತೆ ದೇವರ ಸಲ ಜಗಳ ಆಡ್ತೀವಿ. ಈ ಸೃಷ್ಟಿ ಕಡೆಯಿಂದ ಜಗಳ ಆಡ್ತಾ ಇದ್ದೀವಿ. ಈ ಜೀವನ ಕಡೆಯಿಂದ ಈ ಜೀವನ ಹೇಗಿದೆ ಅಂದ್ರೆ ನೀರಿನ ಮೇಲೆ ಗುಳಿದ್ದಂಗೆ ಯಾವಾಗ ಹೊಡೆದು ಹೋಗ್ತದೋ ಗೊತ್ತಿಲ್ಲ. ಆದ್ರೆ ಜೀವನ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೆ, ಆ ಜೀವನ ಬಗ್ಗೆ ಎಷ್ಟು ನಾವು 1000 ವರ್ಷ ಇರ್ತೇವೋ ನಂಗ ನಾವು ಇವತ್ತಿಂದ ಹೆಂಗ ಅಲ್ಲೋಲ ಕಲ್ಲೋಲ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಜದಲ್ಲಿ ಶಾಂತಿ ಇಲ್ಲ, ದೇವರ ಬಳಿ ಶಾಂತಿ ಇಲ್ಲ, ಧರ್ಮದಲ್ಲಿ ಶಾಂತಿ ಇಲ್ಲ. ಈ ಶಾಂತಿಯನ್ನ ನೆಲೆಗೊಳಿಸಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಶರಣರು ಅವತ್ತು ಚಿಂತನೆ ಮಾಡಿದ್ರು. ಅದೇ ಪೂಜೆ ಪ್ರಾರ್ಥನೆಯನ್ನ ಮಾಡಿ ಆ ಪರಮಾತ್ಮನ ಒಂದು ಕರುಣೆಯನ್ನು ನಾವು ಆಗ್ಬೇಕು ಅಂತಂದ್ರೆ ಆ ಪ್ರೀತಿ ನಮ್ಮಲ್ಲಿ ತಂತಾನೆ ಬರ್ತಾ ಹೋಗ್ತದೆ. ಅದಕ್ಕೆ ಹೆಂಗ್ ಬರ್ತದ ಅಂದ್ರೆ ಸತ್ಸಂಗ ಮಾಡಲಿಂದ ಬರ್ತದೆ. ಸತ್ಸಂಗ ಹೆಂಗ್ ಸತ್ಸಂಗ ಅಂದ್ರೆ ಏನು, ಸತ್ಯದ ಸಂಘ ಅಂದ್ರೆ ಏನು, ಸತ್ಯ ಅಂದ್ರೆ ಸತ್ಯದಿಂದ ಯಾರು ಬದುಕಿದ್ರು, ಸತ್ಯದಿಂದ ಯಾರು ಜೀವನ ಮಾಡ್ತಾ ಇದ್ದಾರೋ ಅವರ ಸಂಘ ಮಾಡಿದ್ರೆ ನಮಗೆ ಒಳ್ಳೆಯ ಗುಣಗಳನ್ನ ಬರ್ತಾವ ಅಂತ. ಅದಕ್ಕಾಗಿ ಈ ಸತ್ಸಂಗ ಚಿಂತನೆಯನ್ನು ನಾವು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಶರಣರ ಆ ಒಂದು ದಿವ್ಯ ದೃಷ್ಟಿಯನ್ನು ನಮ್ಮ ಮೇಲೆ ಬಿದ್ದು ಅವರ ಕರುಣೆಯಿಂದ ನಾವು ನಮ್ಮ ಜೀವನವನ್ನ ಪಾವನ ಹಾಕ್ಬೋದಲ್ಲ. ಅವರು ಅಂತಂತ ರಾಜರು ಮಹಾರಾಜರು ಎಲ್ಲವನ್ನ ಬಿಟ್ಕೊಟ್ಟು ಇಲ್ಲಿ ಒಂದು ಕಾಯಕವನ್ನ ಮಾಡಿ ಕಾಯಕ ದಾಸೋಹ ಪೂಜೆಯನ್ನ ಕಲಿಸಿದ ಗುರು ಬಸವಣ್ಣರಲ್ಲಿ ಎಂತ ಭಕ್ತಿ ಶ್ರದ್ಧೆಯಿಂದ ಅವರು ಬದುಕಿದ್ರಲ್ಲ. ಅವ್ರಿಗೇನು ಯಾವ ಮನೆಗಳು ಇದ್ದಿಲ್ಲ, ಯಾವ ಅಂತಸ್ತು ಇದ್ದಿಲ್ಲ, ಯಾವ ಬಗಲ ಇದ್ದಿಲ್ಲ, ಎಷ್ಟು ಆನಂದವಾಗಿ ಬದುಕಿದ್ರಲ್ಲ. ಎಲ್ಲಾ ಜಾತಿದವರು ಎಲ್ಲಾ ಕಾಯಕದವರಲ್ಲಿ ಕೂತರು, ಯಾರು ಜಗಳ ಆಡ್ಕೊಂಡಿಲ್ಲಲ್ಲ. ಮತ್ತೆ ಇವತ್ತು ನಮ್ಗೆ ಏನಾಗ್ತಾ ಇದೆ ಅಂದ್ರೆ ನಮಗೆ ಇಂತಹದ್ದು ಒಂದೇ ಧರ್ಮದಲ್ಲಿ ನಮ್ದು ಬೇರೆ ನಿಮ್ಮದು ಬೇರೆ, ನಮ್ ದೇವ್ರು ಬೇರೆ ನಿಮ್ ದೇವ್ರು ಬೇರೆ, ನಮ್ದು ಏನೇನು ಜಗತ್ತು ಆಗ್ತಾ ಇದೆಯಲ್ಲ, ಇದನ್ನ ಆಗ್ಬಾರ್ದು. ಎಲ್ಲರ ದೇವರು ಒಬ್ಬನಿದ್ದಾನೆ. ಆ ದೇವರಿಗೆ ಒಂದು ಪ್ರೀತಿ ಪಾತ್ರರಾಗಿ ಆ ದೇವರ ಕರುಣೆಯಿಂದ ನಾವು ಬದುಕಬೇಕು ಅಂತಂದ್ರೆ ಅದು ಸತ್ಸಂಗ ಬೇಕು. ಅಂತ ಒಂದು ಸತ್ಸಂಗ ಇದನ್ನ ಜೀವನದಲ್ಲಿ ಎಲ್ಲರಲ್ಲಿ ಬರಬೇಕು, ಎಲ್ಲರನ್ನ ಇದನ್ನ ಆಚರಣೆಯಲ್ಲಿ ತರಬೇಕು ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲ ಧರ್ಮೀಯರು ಇವ್ರು ಅವ್ರವ್ರು ಅಂತ ಇಲ್ರಿ, ಯಾರು ಹೊಸ ಬಂದರೆ ಅವ್ರಿಗೆ ಅನಿಸ್ತದೆ ಹಲವಾರು ಬಲ್ಲಿ ಎಲ್ಲ ಕಾಯಕ ಜೀವಿಗಳು ಅದಾರೆ. ಎಲ್ಲ ನೀವು ಏನು ಜಾತಿ ಅಂತ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಜಾತಿಗಳಿದ್ವಲ್ಲ, 12ನೇ ಶತಮಾನದಲ್ಲಿ ಬಂದಾಗ ಜಾತಿಯ ಒಂದು ನಿರ್ಮೂಲನೆ ಮಾಡಿದ ಗುರು ಬಸವಣ್ಣನವರು ಇದು ಜಾತಿ ಯಾರು ಇಲ್ಲ ಜ್ಯೋತಿ ಅಂತ ತಿಳ್ಕೊಂಡು ಎಲ್ಲರಿಗೆ ಇದು ಬೆಳಕನ್ನು ಕೊಟ್ಟಿದ ಪರಮಾತ್ಮನ ಕರುಣೆ. ಹಾಗೆ ನಾವು ಕೂಡ ಎಲ್ಲರೂ ಎಲ್ಲಾ ಕಾಯಕ ಜೀವಿಗಳಿದ್ದೀವಿ. ಆ ಒಂದು ಸದುದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಆ 2 ಶರಣರ ಚಿಂತನೆ, ಪ್ರತಿ ತಿಂಗಳ ಯಾವ ಶರಣರ ಚಿಂತನೆ ಬರ್ತದಲ್ಲ ಆ ಶರಣರ ಚಿಂತನೆ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ಸರ್. ಹಾಗಾಗಿ ಈ ಒಂದು ತಿಂಗಳಲ್ಲಿ ಪರಮ ಪೂಜ್ಯ ಪ್ರಭು ಹಳಕಟ್ಟಿಯವರು ತಮ್ಮ ಒಂದೇ ಮಾತಿನಾಗ ಅವರೆಲ್ಲ ಮಾತಾಡ್ತಾರೆ. ಒಂದು ಮಾತನ್ನ ಹೇಳಿದ್ರು ಅವರು, ಅವರ ಹೆಸರೇ ವಚನ ಪಿತಾಮಹ. ಇವತ್ತು ಏನು ಬಸವಣ್ಣನವರು ಸಮಕಾಲೀನ ಶರಣರು ಸಾವಿರಾರು ವಚನಗಳ ರಚನೆ ಮಾಡಿದ್ರು. ಅಂದಿನ ದಿನಮಾನದಲ್ಲಿ ಆ ಪುರೋಹಿತಶಾಹಿಗಳು ಆ ವಚನವನ್ನ ಬಸವಣ್ಣನವರಿಗೆ ಒಂದು ಗಡಿಪಾರ ಮಾಡುವ ಮುಖಾಂತರ ಈ ಜಾತಿ ಭೇದವನ್ನ ವರ್ಣಭೇದವನ್ನ ಮಾಡುವ ಜನರನ್ನ ಎಲ್ಲರೂ ಅವತ್ತು ವಚನ ಸಾಹಿತ್ಯವನ್ನ ಸುಟ್ಟಿ ಅನೇಕ ವಚನಗಳನ್ನ ಶರಣರನ್ನ ಅವತ್ತು ಮರಣದಂಡನೆ ಮಾಡಿದ್ದು ನಾವು ತಮಗೆಲ್ಲ ಗೊತ್ತಿದ್ದ ವಿಷಯ. ಅದರಲ್ಲಿ ವಚನ ಸಂಗ್ರಹಣೆ ಮಾಡಬೇಕು ಅಂದ್ರೆ ಇದೇ ಪುಣ್ಯಾತ್ಮ ಪ್ರಭು ಹಳಕಟ್ಟಿಯವರು ತಮ್ಮ ಎಲ್ಲ ಜೀವನವನ್ನ ವಚನಕ್ಕಾಗಿ ಮುಡುಪಿಟ್ಟವರು ಯಾರಾದರೆ ಜಗತ್ತಿನಾಗಿದ್ದಾರೆ. ಎಲ್ಲರನ್ನ ವಚನವನ್ನು ನೋಡ್ಲಿಕ್ಕೆ ಸಿಗ್ತಿದ್ದಿಲ್ಲ. ಅಂತ ವಚನ ಪಿತಾಮಹ ಇವತ್ತು ಪ್ರಭು ಹಳಕಟ್ಟಿಯವರ ಸ್ಮರಣೋತ್ಸವ, ಅವ್ರ ಬಗ್ಗೆ ಶರಣರು ಮಾತಾಡ್ತಾರೆ. ಜೊತೆಗೆ ಲಿಂಗಾನಂದ ಸ್ವಾಮೀಜಿ ಅವರಿಗೆ ಪ್ರವಚನ ಪಿತಾಮಹ ಅಂತಾರೆ. ಪ್ರವಚನ ಪಿತಾಮಹ ಅಂದ್ರೆ ಯಾವ ಬಸವಣ್ಣನವರು 12ನೇ ಶತಮಾನದಲ್ಲಿ ಆದ ಹೋದ್ಮೇಲೆ ಸುಮಾರು ವರ್ಷಗಳ ಕಾಲ ಬಸವ ತತ್ವದ ಪ್ರಚಾರ ಪ್ರಸಾರವನ್ನು ಬಹಳ ಕುಂಠಿತಗೊಂಡಿತ್ತು. ಅದನ್ನ ಲಿಂಗಾನಂದ ಅಪ್ಪಾಜಿಯವರು ಅದನ್ನ ಮುಂದಾಳತ್ವ ವಹಿಸಿಕೊಂಡು ಅವರಿಗೆ ದೀಕ್ಷೆ ಕೊಡಲು ಸಹಿತ ಯಾರೂ ಮುಂದಾಗ್ತಿದ್ದಿಲ್ಲ. ಸ್ವಯಂದಿಂದ ಅವರು ಕಾವ್ಯನ್ನ ಹಾಕಿಕೊಂಡ್ರು. ಅವ್ರಿಗೆ ಹೆಂಗಾಯ್ತಂದ್ರೆ ಸಿದ್ದೇಶ್ವರ ಅಪ್ಪವರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ಪ್ರವಚನ ಕೇಳಿ ಅವರು ಪ್ರಭಾವಿತರಾಗಿ ಅವರು ಈ ಧರ್ಮಕ್ಕೆ ಬಸವ ಧರ್ಮಕ್ಕೆ ಅಧ್ಯಯನ ಮಾಡಿ ಅವರು ತಮ್ಮ ಕಾವ್ಯನ್ನ ತೊಟ್ಕೊಂಡ್ರು. ಅವ್ರಿಗೆ ದೀಕ್ಷಾ ಸಹಿತ ಕೊಡ್ಲಿಕ್ಕೆ ಯಾರು ಮುಂದಾಗಿದ್ದಿಲ್ಲ ಒಂದು ದಿನಮಾನದಲ್ಲಿ. ಅವ್ರು ಎಷ್ಟ ಕಷ್ಟಪಟ್ಟು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಹಂಗೆ ದುಡಿದ ಯಾರು ಅಂದ್ರೆ ಲಿಂಗಾನಂದ ಮಹಾಸ್ವಾಮೀಜಿಗಳು. ಕಾಲಿಗೆ ಚಪ್ಪಲಿಲ್ಲದೆ ನಡೆದವ್ರು.
ಅವಾಗ ಸೈಕಲ್ ಸಹಿತ ಇದ್ದಿಲ್ಲ, ಮೋಟಾರ್ ಸೈಕಲ್ ಇದ್ದಿಲ್ಲ, ಗಾಡಿ ಇದ್ದಿಲ್ಲ, ಕಾರ್ ಇದ್ದಿಲ್ಲ. ಹಳ್ಳಿಗೆ ಇಲ್ಲಿ ಬೀದರ್ ನಾಡಿನಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡಿದ ಕೀರ್ತಿ ಅಂದ್ರೆ ಯಾರಿಗೆ ಸಲ್ತದ ಅಂದ್ರೆ ಲಿಂಗಾನಂದ ಅಪ್ಪಾಜಿಗೆ ಸಲ್ತದ. ಇಡೀ ಕರ್ನಾಟಕ ಇಲ್ಲ, ಆಂಧ್ರ, ಮಹಾರಾಷ್ಟ್ರ 3 ರಾಜ್ಯಗಳಲ್ಲಿ ಅವರ ಒಂದು ಸ್ಥಾಪನೆ ಮಾಡಿ ಬಸವ ಧರ್ಮದ ಸಣ್ಣ ಸಣ್ಣ ಶಾಖೆಗಳನ್ನ ಸ್ಥಾಪನೆ ಮಾಡಿದ್ರು. ಇವತ್ತು ಬಸವ ಕಲ್ಯಾಣದಲ್ಲಿ 108 ಅಡಿ ಬಸವಣ್ಣನ ಮೂರ್ತಿ ಯಾರು ಮಾಡಿದ್ರು ಅಂತ ಮಾತಾಜಿಯವರು, ಲಿಂಗಾನಂದ ಅಪ್ಪಾಜಿಯವರು. ಲಿಂಗೈಕ್ಯ ಆದ್ಮೇಲೆ ಅವರ ಶಿಷ್ಯರು ಯಾರಂದ್ರೆ ಮಾತಾಜಿಯವರು 108 ಅಡಿಯಲ್ಲಿ ಇದು ಮಾಡಿ ಅಂತ 6 ಕಡೆ ತುಂಬಾ ಎಲ್ಲ ಭಕ್ತರ ಒಂದು ಕೊಟ್ಟ ಹಣದಲ್ಲಿ ಆ ಒಂದು ಸಂಗ್ರಹ ಮಾಡಿ ಈ ಧರ್ಮ ಪ್ರಚಾರ ಆಗ್ಬೇಕು, ಬಸವ ತತ್ವ ಪ್ರಚಾರ ಆಗ್ಬೇಕು ಅಂತ ತಿಳ್ಕೊಂಡು ಲಿಂಗಾನಂದ ಸ್ವಾಮೀಜಿಯವರು, ಮಾತಾಜಿಯವರು ಬಹಳ ಶ್ರಮಪಟ್ಟು 50 ವರ್ಷ ಅವರು ತಮ್ಮ ಬೆವರನ್ನ ಸುರಿಸಿ ಏನು ಸರ್ಕಾರದಿಂದ ಒಂದು ನಯಾ ಪೈಸಾ ತಗೊಳ್ಳಾರದೆ ಯಾರು ಭಕ್ತರು ಕೊಟ್ಟಿದ್ದ ಹಣದಲ್ಲಿ ತಮ್ಮ ಧರ್ಮವನ್ನ ಬೆಳೆಸಿದ್ದು. ಕೀರ್ತಿ ಯಾರಿಗೆ ಸಲ್ತದಂದ್ರೆ ಪೂಜ್ಯ ಮಾತಾಜಿಯವರು ಲಿಂಗಾನಂದ ಅಪ್ಪಾಜಿಯವರಿಗೆ. ಲಿಂಗಾನಂದ ಅಪ್ಪಾಜಿಯವರು ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ, ಅವಾಗ ಹೆಣ್ಮಕ್ಳಿಗೆ ಗುರುವನ್ನ ಮಾಡ್ಬೇಕು ಅಂತಂದ್ರೆ ಈ ಗುರುವರ್ಗದ ಜನ ಹೆಣ್ಮಕ್ಳಿಗೆ ಆಸ್ಪತ್ರೆಗೆ ಕೊಡಬಾರದು ಅಂತ ಹೇಳ್ಕೊಂಡು ಯಾರಿಗೂ ಹೆಣ್ಮಕ್ಳಿಗೆ ಗುರು ಆಗ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ಕೊಂಡು ವಾದ ಮಾಡ್ತಿದ್ರು. ಇದೇ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದ್ದಾಗ ಮಾತಾಜಿಯವರಿಗೆ ಒಂದ್ ಸ್ವಲ್ಪ ಸಮಯ ಕೊಡ್ರಿ ಅಂದ್ರೆ ಕೊಡ್ಲಿಕ್ಕೆ ತಯಾರಿದ್ದಿಲ್ಲ. ಎಲ್ಲರನ್ನ ಲಿಂಗಾನಂದ ಸ್ವಾಮೀಜಿಯವರು ಮಾತಾಡಿ ಮಾತಾಜಿ ಕೊಡ್ಲೇಬೇಕು ಅಂತ ತಿಳ್ಕೊಂಡು ಮಾತಾಡ್ಲಿಕ್ಕೆ ಕೊಟ್ಟಾಗ ಮಾತಾಜಿಯವರು ಒಂದು ಅರ್ಧ ತಾಸು ಮಾಡ್ತಾ ಇದ್ರೆ ಆ ಸಭೆಯಲ್ಲಿ ಇರುವಂತ ಎಲ್ಲ ಸ್ವಾಮಿಗಳು, ಪೂಜ್ಯರು ಎಲ್ಲರೂ ದಂಗಾಗಿ ಮಾತಾಜಿಯವರ ಮಾತಿಗೆ ಶರಣಾಗ್ತಾರೆ. ಆ ಒಂದು ಮಾತಾಜಿಗೆ ಗುರುವನ್ನ ಮಾಡಿದ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಲಿಂಗಾನಂದ ಅಪ್ಪಾಜಿಯವರಿಗೆ ಸಲ್ತದೆ. ಮಹಿಳಾ ಜಗದ್ಗುರು ಮೊಟ್ಟ ಮೊದಲನೇ ಯಾರಾದ್ರೂ ಇಡೀ ನಮ್ಮ ನಾಡಿನಲ್ಲಿ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಮಹಿಳೆ ಜಗದ್ಗುರು ಆಗ್ಬೇಕು ಅಂತಂದ್ರೆ ಅದು ಬಸವಾದಿ ಶರಣರ ಒಂದು ಸಂದೇಶವನ್ನ ತಲೆ ಮೇಲೆ ಹೊತ್ಕೊಂಡು ಪೂಜ್ಯ ಮಾತಾಜಿಯವರಿಗೆ ಗುರುವನ್ನ ಮಾಡಿದ ಕೀರ್ತಿ ಯಾರಿಗೆ ಬರ್ತದೆ ಅಂದ್ರೆ ಲಿಂಗಾನಂದ ಅಪ್ಪಾಜಿಯವರಿಗೆ ಬರ್ತದೆ. ಇದು ಮೊಟ್ಟ ಮೊದಲನೇದಾಗಿ ಧಾರವಾಡದಲ್ಲಿ ಒಂದು ಅಕ್ಕಮಹಾದೇವಿ ಅನುಭವ ಪೀಠವನ್ನ ಸ್ಥಾಪನೆ ಮಾಡಿ ಆ ಪೀಠದ ಅಧ್ಯಕ್ಷನ ಮಾಡಿರುವ ಪೂಜ್ಯ ಮಾತಾಜಿಯವರಿಗೆ ಯಾರು ಮಾಡಿದ್ರಂದ್ರೆ ಲಿಂಗಾನಂದ ಅಪ್ಪಾಜಿಯವರಿಗೆ ಪೀಠದ ಅಧ್ಯಕ್ಷನ ಮಾಡಿ ಪ್ರಚಾರ ಮಾಡ್ಲಿಕ್ಕೆ, ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಕೊಟ್ಟಿದ್ರು. ಆ ತಾಯಿಯನ್ನ ಇವತ್ತು ನೀವು ಪ್ರಚಾರದಲ್ಲಿ ತೊಡಗಿಸಿಕೊಂಡಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಹೆಣ್ಣು ಕುಲದ ಒಂದು ಕಣ್ಮಣಿಯಾಗಿ ಅಕ್ಕಮಹಾದೇವಿ ತರ ಒಂದು ಪ್ರಚಾರ ಪ್ರಸಾರವನ್ನ ಮಾಡಿ ಇಡೀ ನಾಡಿಗೆ ಬೆಳಕನ್ನು ಕೊಟ್ಟಿರುವ 50 ವರ್ಷ ಸುದೀರ್ಘ ತಮ್ಮ ಜೀವನವನ್ನು ಧರ್ಮಕ್ಕಾಗಿ ಮುಡಿಪಿಟ್ಟು ಸಾವಿರಾರು ವಚನ ಪುಸ್ತಕಗಳನ್ನ ಬರೆದು ಸಾವಿರಾರು ಕ್ಯಾಸೆಟ್ಗಳನ್ನ, ಸಾವಿರಾರು ಹಾಡುಗಳನ್ನ, ಇವತ್ತು ಯಾರಾದ್ರೂ ಪೂಜೆ ಹಾಡುಗಳನ್ನ ನೋಡ್ಬೇಕಾದ್ರೆ ಮಾತಾಜಿರು ಬರೆದ ಒಂದು ಗಣಗೀತೆ ಪುಸ್ತಕ ಇದೆ. ದಯಮಾಡಿ ನಿಮಗೆಲ್ಲ ಹುಟ್ಟಿಂದ ಹಿಡಿದು ನಿಮ್ಮೆಲ್ಲ ಸೋಬಾನ, ಮದುವೆ, ಅರಸಿಣ, ಕುಂಕುಮ ಏನು ಮನೆ ಕಾರ್ಯಕ್ರಮ ನಡೀತಾವ ಎಲ್ಲ ಹಾಡುಗಳು ಆ ವಚನದಲ್ಲಿ ಪುಸ್ತಕದಲ್ಲಿ ಬರೆದಿಟ್ಟಾರ ತಾಯಿಯವರು. ಇವತ್ತು ಬಸವಣ್ಣನವರು ಮಾಡಿದ ಒಂದು ಸಮಾನತೆ ಜಗತ್ತಿಗೆ ಕೊಟ್ಟಂತ ಯಾರಾದ್ರೂ ಇದ್ರೆ ಗುರು ಬಸವಣ್ಣ ನೇತೃತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಯಾರಾದ್ರೂ ಕೀರ್ತಿ ಸಲ್ತದಂದ್ರೆ ಗುರು ಬಸವಣ್ಣರೇ ಸಲ್ತದ್ದು. ಆ ಹೆಣ್ಣು ಮಕ್ಕಳು ಹಾಗೆ ಹೆಣ್ಣು ಮಕ್ಕಳ ಹಿಂದ್ಗಡೆ ಮಾತಾಜಿಯವರು ಬಂದ ಮೇಲೆ ಹೆಣ್ಣು ಏನದ ಅಂತ ಅವ್ರನ್ನ ತೋರಿಸಿಕೊಟ್ಟದ್ದು ಇಡೀ ನಾಡಿಗೆಲ್ಲ ಹೆಣ್ಣು ಮಕ್ಕಳಿಗೆ. ಮಾತಾಜಿಯವರು ತಮಗೆಲ್ಲ ಗೊತ್ತಿದೆ, ಎಲ್ಲಾದ್ರೂ ಟಿವಿ ಸಂದರ್ಶನ ಯಾರಾದ್ರೂ ಧರ್ಮದ ಮೇಲೆ ಮಾತಾಡಿದಾಗ ಇಡೀ ನಾಡಿನಲ್ಲಿ ಯಾವ ಗುರುಗಳು ಮಾತಾಡ್ತಿದ್ದಿಲ್ಲ, ಮಾತಾಜಿಯವರು ಎಲ್ಲರಿಗೆ ಎದುರಾಕೊಂಡು ಮಾತಾಡ್ತಾ ಇದ್ರು. ಅವ್ರು ಎದುರು ಒಬ್ಬರು ಪ್ರಶ್ನೆ ಉತ್ತರ ಮಾಡ್ತಿದ್ದಿಲ್ಲ. ಇವತ್ತು ಲಿಂಗಾಯತ ಧರ್ಮಕ್ಕೆ ಹೋರಾಟ ಮಾಡ್ಲಿಕ್ಕೆ ಸುಮಾರು 21 ಕಡೆ ದಿಲ್ಲಿಂದ ಹಿಡ್ಕೊಂಡು ಗಲ್ಲಿ ತರ 100 ಕಡೆ ಹೋರಾಟ ಮಾಡಿದ್ರು. ಅವರು ಈಗ ಕೊನೆಯದಾಗಿ ಮತ್ತೆ 18ನೇ ಶತಮಾನ, ಇದು ಮೊನ್ನೆ 2018ರಲ್ಲಿ 19ರಲ್ಲಿ ಅವಾಗ ಇದು ಲಿಂಗಾಯತ ಧರ್ಮಕ್ಕೆ ಎಲ್ಲಾ ಕಡೆ ಗುರುಗಳು ಮತ್ತೆ ಎಚ್ಚರಿಕೆಯಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೇ ನಿಮ್ಗೆ ಹೇಳೋದು, ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಬಹಳ ಶ್ರಮ ಪಟ್ಟು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟು ಅವ್ರು ಹೇಗೆ ಮಾಡ್ತಿದ್ರು ಅಂದ್ರೆ ಪ್ರವಚನ ಅಂದ್ರೆ ಚಾಲೆಂಜ್ ಮಾಡ್ತಿದ್ರು. ನೀವು ಈ ಜಗತ್ತಿನ ಯಾವ ಮೂಲೆಯ ನೀವು ಪೂಜಾರ್ ಬರ್ರಿ, ಯಾರೇ ಬರ್ರಿ, ಬಸವಣ್ಣನೇ ನಮ್ಮ ಧರ್ಮಗುರು, ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ, ನಮ್ಮ ಕೂಡಲ ಸಂಗಮವೇ ನಮ್ಮ ಧರ್ಮ ಕ್ಷೇತ್ರ, ಕೂಡಲ ನಮ್ಮ ಕಾರ್ಯಕ್ಷೇತ್ರವೇ ಬಸವ ಕಲ್ಯಾಣ, ನಮ್ಮ ತ್ಯಾಗ ಭೂಮಿ ಉಳಿವಿ ಅಂತ ಯಾರು ಇದಕ್ಕೆ ಸಿದ್ಧ ಮಾಡ್ಕೊಂಡು ತೋರಿಸ್ತೀರಿ ಅಂತ ಅಂದಾಗ ಯಾರು ಅವರ ಪ್ರವಚನಕ್ಕೆ ಮುಂದೆ ಬರ್ತಿದ್ದಿಲ್ಲ, ಯಾರು ಅವರಿಗೆ ಉತ್ತರ ಕೊಡ್ತಿದ್ದಿಲ್ಲ. ಎಲ್ಲರಿಗೆ ಚಾಲೆಂಜ್ ಪ್ರವಚನ ಮಾಡೋರು ನಾಡಿನಲ್ಲಿ ಯಾರಾದ್ರಿದ್ರೆ ಅದು ಲಿಂಗಾನಂದ ಪೂಜ್ಯರು. ಅಂತ ಒಂದು ಪೂಜ್ಯರ ಒಂದು ಸ್ಮರಣೆ ನಾವು ಯಾಕೆ ಮಾಡ್ಬೇಕಂದ್ರೆ ಇವತ್ತು ಬಸವ ಧರ್ಮ ಉಳಿಬೇಕು, ಅಳಿಬೇಕು ಅಂತಂದ್ರೆ ಇವತ್ತು ಬಸವ ಧರ್ಮಕ್ಕಾಗಿ ಬಹಳಷ್ಟು ಮ್ಯಾಗೆ ದಬ್ಬಾಳಿಕೆ ಬರ್ತದೆ, ಯಾವಾಗ್ಲೂ ಬರ್ತಾ ಇದೆ. ಯಾವಾಗ್ಲೂ ಒಳ್ಳೇದಂದ್ರೆ ಎಲ್ಲರೂ ಏಕವಾಗಿ ಬದುಕ್ರಿ, ಎಲ್ಲರೂ ಒಂದಾಗಿ ಬದುಕ್ರಿ ಅಂದಾಗ ಹಿಡಿಸಂಗಿಲ್ರಿ. ಯಾಕಂದ್ರೆ ನಾವು ಸಾವಿರಾರು ವರ್ಷದಿಂದ ಈ ವರ್ಣ ಭೇದಗಳನ್ನ ಮಾಡ್ಕೊಂತ ಬಂದಿದೀವಿ. ಇದು ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತ 4 ಒಂದು ಪಂಗಡಗಳನ್ನ ಮಾಡ್ಕೊಂಡು ನಮ್ಗೆಲ್ಲ ಬದುಕಿ ನಮ್ಮ ಜೀವನವೆಲ್ಲ ಹಾಳು ಮಾಡಿದ್ರು. ಅಂತ ಒಂದು ಜೀವನವನ್ನ ಪವಿತ್ರ ಜೀವನ ಮಾಡಿ ಕೊಟ್ಟಿದ್ದರು ಯಾರು ಅಂದ್ರೆ ಗುರು ಬಸವಣ್ಣನವರು. ಅಂತ ಒಂದು ಬಸವನ ತತ್ವವನ್ನ ಇವತ್ತಿನ ಜನ ಮೆಚ್ಚಬೇಕಂದ್ರೆ ಬಹಳ ಕಷ್ಟ ಇದೆ. ಈ ಜಾತೀಯತೆಯಿಂದ ಹೊರಗೆ ಬರಬೇಕಂದ್ರೆ ಬಹಳ ಕಷ್ಟ ಇದೆ. ಆದ್ರೂ ಆ ದೇವರ ಬಗ್ಗೆ, ಜಾತಿ ಬಗ್ಗೆ, ಅಂಧಶ್ರದ್ಧೆ ಬಗ್ಗೆ, ಮೂಢನಂಬಿಕೆ ಬಗ್ಗೆ ಬಸವಾದಿ ಶರಣರೇನು ಕಲಿಸಿಕೊಟ್ಟರಲ್ಲ, ಆ ಒಂದು ಕಲಿಸಿಕೊಟ್ಟ ಒಂದು ವಚನ ಸಾಹಿತ್ಯದಲ್ಲಿ ಓದಿದ್ರೆ ತಮ್ಗೆಲ್ಲರಿಗೂ ಅರ್ಥ ಆಗ್ತದ್ರಿ. ದೇವರ ಬಗ್ಗೆ ಕಲ್ಪನೆ ಸರಿಯಾಗಿ ಬರ್ತದೆ. ಇವತ್ತು ಬಹಳ ಜನ ದೇವರ ಬಗ್ಗೆ ಹೇಳ್ತಾರೆ. ಆ ದೇವರ ಕಲ್ಪನೆ ಬರ್ಬೇಕಾದ್ರೆ ವಚನ ಸಾಹಿತ್ಯವನ್ನ ಚೆನ್ನಾಗಿ ಓದ್ಬೇಕು.
ಜಾತೀಯತೆ ಕಲ್ಪನೆ ಬರಬೇಕಾದ್ರೆ ವಚನಗಳನ್ನ ಓದಬೇಕು, ಅಂಧಶ್ರದ್ಧೆ ಬಿಡಬೇಕಂದ್ರೆ ವಚನಗಳನ್ನ ಓದ್ಬೇಕು, ಮೂಢನಂಬಿಕೆ ಬಿಡಬೇಕಂದ್ರೆ ವಚನಗಳು ಓದಿದಾಗ ನಿಮ್ಗೆಲ್ಲ ಮಾತುಗಳೆಲ್ಲ ಇದ್ರೆ ಸಿಗ್ತಾವ. ತಾಯಿಯವರೇ, ಅಣ್ಣ ತಮ್ಮಂದ್ರೆ, ದಯಮಾಡಿ ವಚನವನ್ನ ಓದ್ರಿ. ಬಸವ ತತ್ವ ಆಚರಣೆ ಮಾಡ್ಲಿಕ್ಕೆ ನಾವು ಮುಂದುವರಿತದು. ಆದರೆ ವಚನಗಳನ್ನ ಓದಾಗ ನಮ್ಮ ಮನಸ್ಸು ಶಾಂತ, ಸಮಾಧಾನ, ಹಗುರ ಆಗ್ತದೆ. ಅಂತ ಒಂದು ವಚನ ಪಿತಾಮಹ, ಪ್ರವಚನ ಪಿತಾಮಹದ ಒಂದು ಪುಣ್ಯಸ್ಮರಣೆಯಲ್ಲಿ ಇವತ್ತು ನಾವು ಒಂದೇ ನಿಮ್ಗೆ ಹೇಳ್ತೀವಿ, ವಿನಂತಿ ಮಾಡ್ತೀವಿ, ವಚನಗಳನ್ನ ಓದಬೇಕು. ವಚನಗಳನ್ನ ಓದಾಗ ನಾವು ಇನ್ನೊಬ್ಬರಿಗೆ ಭೇದ ಭಾವ ಮಾಡಂಗಿಲ್ಲ, ದೇವರ ಬಗ್ಗೆ ಭೇದ ಭಾವ ಮಾಡಂಗಿಲ್ಲ, ಹೆಣ್ಣು ಗಂಡ ಎಂಬ ಭೇದ ಭಾವ ಮಾಡಂಗಿಲ್ಲ. ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ. ಸೃಷ್ಟಿ ತುಂಬಾ ಪರಮಾತ್ಮ ಇದ್ದಾಗಾಗಿ ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ ಇಲ್ಲ. ನಿಮ್ಮಲ್ಲಿರುವ ದೇವರು ಒಂದೇ, ನಮ್ಮಲ್ಲಿರುವ ದೇವರು ಒಂದೇ, ನಿಮ್ಮಾತ್ಮನ ಒಂದೇ, ನಮ್ಮಾತ್ಮ ಒಂದೇ ಅಂದಾಗ ಎಲ್ಲರಿಗಿರುವ ಪರಮಾತ್ಮ, ಎಲ್ಲರಿಗಿರುವ ತಾಯಿ ತಂದೆ ಒಂದೇ ಅಂತ ತಿಳ್ಕೊಂಡು ಬದುಕಿದೀವಿ ಅಂದ್ರೆ ನಮ್ಮ ಜೀವನ ಶಾಂತ, ಸಮಾಧಾನ, ಶಾಂತಿ, ಸಂತೃಪ್ತಿ ಜೀವನ ಆಗ್ತದೆ. ಅಂತ ಒಂದು ಶಾಂತಿ, ಸಂತೃಪ್ತಿ, ಸಮಾಧಾನಕರ ಜೀವನ ಆಗಲಿ ಅಂತ ತಿಳ್ಕೊಂಡು ಸದುದ್ದೇಶಿಟ್ಟುಕೊಂಡು ಈ ಒಂದು ಸತ್ಸಂಗವನ್ನು ಮುಂದುವರಿತಾ ಇದೆ. ಇದರಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಇದಕ್ಕೆ ಒಂದು ಕೈ ಜೋಡಿಸ್ಕೊಂತ ಎಲ್ಲರೂ ಶಾಂತಿ, ಸಂತೃಪ್ತಿಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಶ್ರೀಚರಣಕ್ಕೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ